ನಿಮಗೂ ಕೂಡ ನಿಮ್ಮ ಮುಖದ ಮೇಲೆ ಈ ರೀತಿಯಾಗಿ ಪಿಂಪಲ್ಸ್ಗಳು ಹಾಗೂ ತುಂಬಾ ಡಸ್ಟ್ ಕುಂತಿರುವ ಫೇಸ್ ಮೇಲೆ ಕಪ್ಪು ಕಲೆಗಳಂತೂ ಹೋಗ್ತಾನೆ ಇಲ್ಲ ಹಾಗೂ ಓಪನ್ ಪೋರ್ಸ್ಗಳು ತುಂಬಾ ಜಾಸ್ತಿ ಆಗ್ತಿದೆ. ಏನೇ ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ಕೂಡ ನಮ್ಮ ಸ್ಕಿನ್ ಸಾಫ್ಟ್ ಆ್ಯಂಡ್ ತುಂಬಾ ಸ್ಮೂತಾಗಿ ಕಾಣಿಸ್ತಾನೆ ಇಲ್ಲ, ತುಂಬಾ ರಫ್ ಆಗೋಗ್ಬಿಟ್ಟಿದೆ ಅಂದರೆ ಸ್ನೇಹಿತರೆ, ನೀವು ಕೂಡ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಈ ರೀತಿಯಾಗಿ ಕೊರಿಯನ್ ರೀತಿಯಾಗಿ ನಿಮ್ಮ ಸ್ಕಿನ್ನ ಪಡ್ಕೊಳ್ಬೇಕು ಹಾಗೂ ಇದೇ ರೀತಿಯಾಗಿ ಪರ್ಮನೆಂಟಾಗಿ ನಿಮ್ಮ ಸ್ಕಿನ್ನ ಇಟ್ಕೊಳ್ಬೇಕು ಅಂದರೆ ಸ್ನೇಹಿತರೆ, ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲೇಬೇಕು ಸ್ನೇಹಿತರೆ. ಯಾಕಂದರೆ ನ್ಯಾಚುರಲ್ ಆಗಿ ನಾನು ಈ ಒಂದು ಫೇಸ್ ಪ್ಯಾಕ್ನ ಹೇಳ್ಕೊಡ್ತಾ ಇರೋದು ನೋಡಿ. ಎಲ್ಲರ ಮನೆಯಲ್ಲಿ ಫೇರ್ ಆ್ಯಂಡ್ ಲವ್ಲಿ ಅಂತೂ ಇದ್ದೇ ಇರುತ್ತೆ ನೋಡಿ. ಫೇರ್ ಆ್ಯಂಡ್ ಲವ್ಲಿನ ನಾವು ನಮ್ಮ ಸ್ಕಿನ್ನ ಗ್ಲೋ ಆಗಿ ಮಾಡ್ಕೊಳ್ಳೋದಕ್ಕೆ ಡೈಲಿಯಾಗಿ ಯೂಸ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಆದರೆ ಈ ರೀತಿಯಾಗಿ ನೀವು ಕೂಡ ಒಂದ್ಸಲ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ. ನಿಮ್ಮ ಸ್ಕಿನ್ ಎಷ್ಟೇ ಡಲ್ ಆಗಿದ್ರು ಸ್ನೇಹಿತರೆ ತುಂಬಾ ಗ್ಲೋ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ. ಈ ಒಂದು ಫೇರ್ ಆ್ಯಂಡ್ ಲವ್ಲಿನಲ್ಲಿ ಯಾವ ವಸ್ತುನ ಯೂಸ್ ಮಾಡ್ಕೋತೇನೆ ಅಂತ ತಿಳಿಸ್ಕೊಡ್ತೇನೆ ಬನ್ನಿ. 1/2 ಸ್ಪೂನಷ್ಟು ನಾನು ಫೇರ್ ಆ್ಯಂಡ್ ಲವ್ಲಿನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ನೋಡಿ. ನಿಮ್ಮ ಹತ್ರ ಈ ಥರ ಇರುವಂಥ ಪೌಂಡ್ಸ್ ಫೇರ್ ಆ್ಯಂಡ್ ಲವ್ಲಿ ಇಲ್ಲ ಅಂದರೆ ನೀವು ಈಸಿಯಾಗಿ 10 ರೂಪಾಯಿಸ್ಗೆ ಅಥವಾ 50 ರೂಪಾಯಿಸ್ಗೆ ಸಿಗುವಂಥ ಫೇರ್ ಆ್ಯಂಡ್ ಲವ್ಲಿನ ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದಕ್ಕೆ ಎಷ್ಟು ಬೆನಿಫಿಟ್ ಸಿಗುತ್ತೋ ಅದರಲ್ಲಿ ಕೂಡ ಅಷ್ಟೇ ಬೆನಿಫಿಟ್ ಸಿಗುವಂಥದ್ದು ಫೇರ್ ಆ್ಯಂಡ್ ಲವ್ಲಿ ಸೇಮ್ ಇರುತ್ತೆ ಸ್ನೇಹಿತರೆ. ನೋಡಿ, ನಾನಿವಾಗ 1/2 ಸ್ಪೂನಷ್ಟು ಫೇರ್ ಆ್ಯಂಡ್ ಲವ್ಲಿನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ಹಾಗೂ ನಾನು ನೆಕ್ಸ್ಟ್ ಇದರೊಳಗಡೆ ನೋಡಿ ಏನು ಯೂಸ್ ಮಾಡ್ಕೋತಾ ಇರೋದಂದರೆ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಹಣ್ಣಾಗಿರುವಂಥ ಲಿಂಬೆ ಹಣ್ಣನ್ನ ತೊಗೊಂಡ್ರೆ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಲೆಮನ್ ಜ್ಯೂಸ್ ಸಿಗುತ್ತೆ ಸ್ನೇಹಿತರೆ. ಇದರಿಂದ ನಮ್ಮ ಫೇಸ್ ಮೇಲೆ ಎಷ್ಟೇ ಪಿಗ್ಮೆಂಟೇಷನ್ ಇರಲಿ ಅಥವಾ ಪಿಂಪಲ್ಸ್ ಇರಲಿ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಈ ಒಂದು ಲೆಮನ್ನಿಂದ ನಮ್ದು ಎಷ್ಟೇ ಹಳೆಯ ಪಿಂಪಲ್ಸ್ ಹಾಗೂ ಮೊಡವೆಗಳು ಅಂತೂ ತಕ್ಷಣದಲ್ಲೇ ಮಾಯ ಆಗುತ್ತೆ. ಈ ಒಂದು ಲಿಂಬೆಹಣ್ಣನ್ನು ನೀವೇನಾದರೂ ಯೂಸ್ ಮಾಡ್ತಾ ಬಂದರೆ ನೋಡಿ. ನಾನಿವಾಗ ಲಿಂಬೆಹಣ್ಣನ್ನು ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ನಾವು ಯಾವ ರೀತಿ ಹಾಲಿನ ಒಳಗಡೆ ನಿಂಬೆಹಣ್ಣನ್ನು ಹಾಕಿದ್ರೆ ಯಾವ ರೀತಿ ಒಡೆಯುತ್ತೆ ಆ ರೀತಿ ಈ ಕ್ರೀಮ್ ಆಗುತ್ತೆ ನೋಡಿ. ಸ್ವಲ್ಪ ಕ್ರೀಮಿ ರೀತಿ ಆಗೋವರೆಗೂ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಿ ಸ್ನೇಹಿತರೆ. ನಾವು ಫೇರ್ ಆ್ಯಂಡ್ ಲವ್ಲಿನ ಡೈಲಿಯಾಗಿ ಯೂಸ್ ಮಾಡ್ತಾನೆ ಇರ್ತೀವಿ, ಆದರೆ ಈ ರೀತಿಯಾಗಿ ನೀವು ಯಾವತ್ತೂ ಯೂಸ್ ಮಾಡಿರ್ಲಿಕ್ಕಿಲ್ಲ ನಿಮ್ಮ ಜೀವನದಲ್ಲಿ. ಅದಕ್ಕೋಸ್ಕರ ಈ ರೀತಿ ಒಂದ್ಸಲ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ. ಇವಾಗ ಈ 2 ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಇದನ್ನು ನೀವು ಡೈಲಿಯಾಗಿ ಯೂಸ್ ಮಾಡ್ಕೊಳ್ಬೋದು ಅಥವಾ ವಾರದಲ್ಲಿ ಒಂದ್ಸಲ ಆದರೂ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದನ್ನು ನೀವು ನೈಟ್ ಮಲಗೋವಾಗ ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ. ನಾನಿವಾಗ ಇದ್ರೊಳಗಡೆ ಜೇನುತುಪ್ಪನ ಆ್ಯಡ್ ಮಾಡ್ಕೋತಾ ಇರೋದು. ಜೇನುತುಪ್ಪ ಅಂತೂ ನಮ್ಮ ಸ್ಕಿನ್ ಎಷ್ಟೇ ರಫ್ ಆಗಿದ್ರೂ ಸಾಫ್ಟ್ ಆಗಿ ಮಾಡುತ್ತೆ ಆ್ಯಂಡ್ ತುಂಬಾ ಗ್ಲೋಯಿಂಗ್ ಆಗಿ ಆ್ಯಂಡ್ ವೈಟ್ ಆಗಿ ಕಾಣಿಸೋ ಹಾಗೆ ಈ ಒಂದು ಜೇನುತುಪ್ಪ ಅದರ ಕೆಲಸನ ಮಾಡುತ್ತೆ ಸ್ನೇಹಿತರೆ. ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಈ ಒಂದು ಜೇನುತುಪ್ಪ. ಆ್ಯಂಡ್ ನಮ್ಮ ಫೇಸ್ನಲ್ಲಿ ಎಷ್ಟೇ ಒಂದು ಡಸ್ಟ್ ಪಾರ್ಟಿಕಲ್ ಕೂತಿದ್ರೂ ಕೂಡ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ. ಈ 3 ಇಂಗ್ರೀಡಿಯೆಂಟ್ಸ್ನಿಂದ ನಮ್ಮ ಫೇಸ್ ಪ್ಯಾಕ್ ಇವಾಗ ರೆಡಿ ಆಗಿರುವಂಥದ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಆಗಿದೆ. ಆ್ಯಂಡ್ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಇದನ್ನು ಒಂದು 5 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಆ್ಯಂಡ್ ನೆಕ್ಸ್ಟ್ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ನಿಮ್ಮ ಕೈ ಮೇಲೆ ಹಾಗೂ ನಿಮ್ಮ ಕಾಲ ಮೇಲೆ ಎಲ್ಲ ಬೇಕಾದರೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ಆ್ಯಂಡ್ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇರೋದು ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ಇದ್ದರೂ ಅಥವಾ ನಿಮ್ಮ ಮನೆಯಲ್ಲಿ ಆಲ್ಮಂಡ್ ಆಯಿಲ್ ಇದ್ದರೂ ಕೂಡ 2 ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ. ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದಕ್ಕೆ ಮುಂಚೆ ನಿಮ್ಮ ಫೇಸ್ ಅಥವಾ ನಿಮ್ಮ ಹ್ಯಾಂಡ್ ಅಥವಾ ನಿಮ್ಮ ಕೈ ಆಗಿರಲಿ ನಿಮ್ಮ ಕಾಲಾಗಿರಲಿ ಸ್ವಚ್ಛವಾಗಿ ತೊಳ್ಕೊಂಡು ಬಿಡಿ. ಆ್ಯಂಡ್ ನೆಕ್ಸ್ಟ್ ಇದ್ರ ಮೇಲೆ ನಾನು ನೋಡಿ ಕೋಕೋನಟ್ ಆಯಿಲ್ನ ಈ ರೀತಿಯಾಗಿ ಚೆನ್ನಾಗಿ ಹಚ್ಬಿಟ್ಟು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಎಷ್ಟೇ ರಫ್ ಇದ್ದರೂ ಅಥವಾ ಎಷ್ಟೇ ಡಸ್ಟ್ ಇದ್ದರೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಆ್ಯಂಡ್ ಸಾಫ್ಟಾಗಿ ಕೂಡ ನಮ್ಮ ಸ್ಕಿನ್ ಕಾಣುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲೇ ಹಚ್ಕೊಂಡ್ಬಿಡಿ. ಆ್ಯಂಡ್ ಇದನ್ನು ಸ್ವಲ್ಪ ಒಂದು 5 ಮಿನಿಟ್ಸ್ವರೆಗೂ ಬಿಟ್ಟಿದ ತಕ್ಷಣ ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಈ ರೀತಿ ನೀವು ಕ್ಲೀನಾಗಿ ಒರೆಸ್ಕೊಂಡ್ಬಿಡಿ ಸ್ನೇಹಿತರೆ. ನಿಮ್ಮ ಮುಖದ ಮೇಲೆ ಹಚ್ಚಿದ್ರೂ ಕೂಡ ಸ್ವಲ್ಪ ಆಯಿಲಿ ಕಾಣಿಸುತ್ತೆ ಅಲ್ವಾ. ನಿಮಗೆ ಎಷ್ಟೇ ಡ್ರೈ ಸ್ಕಿನ್ ಇದ್ದರೂ ಕೂಡ ನಾವು ಇದನ್ನು ಕಡಿಮೆ ಮಾಡ್ಕೊಳ್ಬೋದು ನೋಡಿ. ಈ
ರೀತಿಯಾಗಿ ಒರೆಸ್ಕೊಂಡಿದ್ದ ತಕ್ಷಣ ಈ ಒಂದು ಕ್ರೀಮ್ನ ನಾನಿವಾಗ ಅಪ್ಲೈ ಮಾಡ್ಕೋತಾ ಇರೋದು ನೋಡಿ. ಈ ರೀತಿ ಜೆಂಟಲ್ ಆಗಿ ಮಸಾಜ್ ಮಾಡ್ತಾ ಬನ್ನಿ ಆ್ಯಂಡ್ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ವಾರದಲ್ಲಿ ಒಂದೇ ಒಂದು ಸಲ ಆದರೂ ಅಪ್ಲೈ ಮಾಡಲೇಬೇಕು, ಯಾಕಂದರೆ ನಿಮಗೂ ಕೂಡ ತುಂಬಾ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸೋ ಆಸೆ ಇದ್ದರೆ ನೋಡಿ, ಇಷ್ಟು ಕಡಿಮೆ ಖರ್ಚಲ್ಲಿ ನಾವು ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆ್ಯಂಡ್ ತುಂಬಾ ವೈಟಾಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು. ಯಾವುದೇ ಒಂದು ಪಾರ್ಲರ್ಗೂ ಹೋಗದೆ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಯಾವ ರೀತಿ ನಮ್ಮ ಸ್ಕಿನ್ನ ಕೇರ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಇವಾಗ ನಾನು ಎಲ್ಲೆಲ್ಲಿ ನನ್ನ ಹ್ಯಾಂಡ್ಸ್ ಮೇಲೆ ಅಷ್ಟು ಕಡೆ ಕೂಡ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇರೋದು ನೋಡಿ. ಇವಾಗಲಂತೂ ನಮ್ಮ ಬ್ಯುಸಿ ರೂಟೀನಲ್ಲಿ ನಾವು ಕೆಲಸದ್ರಲ್ಲೇ ತುಂಬಾ ಬ್ಯುಸಿ ಆಗಿಬಿಟ್ಟು ನಮ್ಮ ಸ್ಕಿನ್ ಬಗ್ಗೆ ಸ್ವಲ್ಪ ಕೂಡ ಕೇರ್ ಮಾಡೋದಿಲ್ಲ ಸ್ನೇಹಿತರೆ. ಅದ್ರ ಬದಲಾಗಿ ನಾವು ತುಂಬಾ ಬ್ಯುಸಿ ಆಗಿಬಿಟ್ಟಿದೆ ನಮ್ಮ ಲೈಫಲ್ಲಿ. ಅದಕ್ಕೋಸ್ಕರ ನಮಗೋಸ್ಕರ ಕೂಡ ನಾವು ಸ್ವಲ್ಪ ಕೂಡ ಟೈಮ್ ತೊಗೊಂಡ್ಬಿಟ್ಟು ಈ ರೀತಿ ಫೇಸ್ ಪ್ಯಾಕ್ನ ನಾವು ಯೂಸ್ ಮಾಡ್ತಾಯಿದ್ರೆ ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ, ಹಾಗೂ ನಮ್ಮ ಸ್ವಲ್ಪ ಕೂಡ ದುಡ್ಡು ಕೂಡ ಖರ್ಚಾಗೋದಿಲ್ಲ ನೋಡಿ. ನನ್ನ ಕೈ ಮೇಲೆ ಅಷ್ಟು ಕೂಡ ಅಪ್ಲೈ ಮಾಡ್ಕೊಂಡಿರೋದಾಗಿದೆ. ಆ್ಯಂಡ್ ಈ ಒಂದು ಈಸಿಯಾಗಿರುವಂಥ ಫೇಸ್ ಪ್ಯಾಕ್ ನಿಮಗೂ ಕೂಡ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಹಾಗೂ ಇವತ್ತಿನ ಒಂದು ಫೇಸ್ ಪ್ಯಾಕ್ ನಿಮಗೆ ಇಷ್ಟವಾಗಿದ್ದರೆ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೂ ಅವರು ಕೂಡ ಯೂಸ್ ಮಾಡಿ ಬೆನಿಫಿಟ್ಸ್ ಪಡ್ಕೋತಾರೆ ನೋಡಿ. ನಾನು ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಹೀಗೆ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ಇದನ್ನು ಯಾವ ರೀತಿ ನಾವು ಚೆನ್ನಾಗಿ ಮಸಾಜ್ ಮಾಡ್ತೀವೋ ಅಷ್ಟು ಡಸ್ಟ್ ಪಾರ್ಟಿಕಲ್ ಕೂಡ ನಮ್ಮ ಕೈಯಿಂದ ಹೊರ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಈ ಕ್ರೀಮ್ ಜೊತೆನೇ ಅಂಟ್ಕೊಂಡು ನಾವು ಯಾವ ರೀತಿ ವಾಶ್ ಮಾಡ್ಕೊಳ್ಬೋದು ಅಥವಾ ನಾವು ಟಿಶ್ಯೂ ಪೇಪರ್ನಿಂದ ಇದನ್ನು ಒರೆಸ್ಕೊಳ್ಬೋದು ನೋಡಿ. 20 ಮಿನಿಟ್ಸ್ ಇದನ್ನು ಹಾಗೆ ಬಿಡಬೇಕಾಗುತ್ತೆ. 20 ಮಿನಿಟ್ಸ್ ಆದ ತಕ್ಷಣ ನಿಮಗೆ ತೋರಿಸ್ತೇನೆ ಯಾವ ರೀತಿ ಚೆನ್ನಾಗಿ ಗ್ಲೋ ಬಂದಿದೆ ಅಂತ ನೋಡಿ. ಇವಾಗ 20 ಮಿನಿಟ್ಸ್ ಆಗಿದೆ. ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಅಷ್ಟು ಕ್ರೀಮ್ನ ಒರೆಸ್ಕೊಳ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ನನ್ನ ಕೈ ಮೇಲಿನ ಭಾಗದಲ್ಲಿ ಅಷ್ಟು ಕೂಡ ಒರೆಸ್ಕೊಳ್ತಾ ಇರೋದು. ಈ ಒಂದು ಫೇಸ್ ಪ್ಯಾಕ್ನ ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಬಾಯ್ಸ್ ಆಗಿರಲಿ, ಗರ್ಲ್ಸ್ ಆಗಿರಲಿ, ನಾವು ಕಾಲೇಜ್ಗೆ ಹೋಗುವಾಗ ನಾವು ಬಿಸಿಲಿಗೆ ಎಷ್ಟೆಲ್ಲ ಟ್ಯಾನಿಂಗ್ ಆಗ್ತಾ ಇರುತ್ತೆ ನಮ್ಮ ಫೇಸ್ ಮೇಲೆ, ಹಾಗೂ ಬಿಸಿಲಿನಿಂದ ನಮ್ಮ ಮುಖ ತುಂಬಾ ಕಪ್ಪಗಾಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ರೀತಿ ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬಾ ಪಳಪಳ ಅಂತ ಹೊಳಿತಾ ಹೋಗುತ್ತೆ. ಆ್ಯಂಡ್ ನೀವು ಕೂಡ ಈ ರೀತಿ ಫೇಸ್ನ ಪಡ್ಕೊಳ್ಬೇಕು ಅಂತಂದರೆ ಈ ಒಂದು ಫೇಸ್ ಪ್ಯಾಕ್ನ ಮಾಡೋದು ಮರಿಬೇಡಿ, ಹಾಗೂ ಯೂಸ್ ಮಾಡ್ತಾ ಇರಿ ಸ್ನೇಹಿತರೆ. ನೋಡಿ ನನ್ನ ಕೈ ಯಾವ ರೀತಿ ಒಂದೇ ಒಂದು ಯೂಸ್ಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ. ಇದೇ ಥರವಾಗಿ ಡೈಲಿಯಾಗಿ ನೀವು ಯೂಸ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಸ್ನೇಹಿತರೆ, ನೀವು ಕೂಡ ಈ ವಿಡಿಯೋ ನೋಡಿದ್ದಕ್ಕಾಗಿ.